ಜಿ.ಟಿ. ಪಾಟೀಲ್ ತಲೆದೂಗಿಸ್ಬಿಟ್ಟಲ್ಲ. ಕಡಿವಾಣಾಗ್ಲಿ ಸಲಹೆ ಇದ್ರೆ ಮತ್ತೆ ಕೊಡಿ ಹೋಗಿ. ಸನ್ಮಾನ್ಯ ಸ್ಪೀಕರ್ ಮಾಡಿ ಅಧ್ಯಕ್ಷರೇ, ಉಪಮುಖ್ಯಮಂತ್ರಿಗಳಿಗೆ ಮೈಕ್ ಒಂದು ಪಾಯಿಂಟ್ ಹೇಳಿದ್ರಿ. ಈಗಿನ ಲೇಟೆಸ್ಟ್ ಇದು ಬಂದ ಮೇಲೆ ಈ ಅಮೆಝಾನು, ಸ್ವಿಗ್ಗಿ, ಜಿಜಿ ಏನೇನೆಲ್ಲ ಹೇಳಿದ್ರಲ್ಲ, ಇದೆಲ್ಲ ಈಗ ಬಂದ ಮೇಲೆ ಈಗ ಔಷಧಿ, ತರಕಾರಿ ಎಲ್ಲ ತರಕ್ಕೆಲ್ಲ ಫೋನ್ ಮಾಡ್ತಾರೆ, ಎಲ್ಲ ತಂದು ಕೊಡ್ತಾರೆ. ಇನ್ಕೂಡಿ ಒಂದು ಸಣ್ಣ ಟ್ಯಾಬ್ಲೆಟ್ಗೂ ಕೂಡ ಈಗ ಫೋನ್ ಮಾಡಿ ತಂದು ಕೊಡ್ತಾರೆ. ಅವರೇನೆ ಹೋಗಿ ಲಿಕ್ಕರ್ ಶಾಪ್ಗೆ ಹೋಗಿ ತೆಗೆದುಕೊಂಡು ಬರೋದು ಕೊಡಲ್ಲ ಅನ್ನೋದು ಯಾವ ಗ್ಯಾರಂಟಿ? ಇಟ್ ಈಸ್ ಅವೈಲಬಲ್ ದೇರ್. ಈಗೆಲ್ಲ ನಾವು ಅಫಿಷಿಯಲ್ ಆಗಿ ಇಲ್ಲದೆ ಇರ್ಬೋದು ಅಷ್ಟೇ, ಅನ್ಅಫಿಷಿಯಲ್ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ನಾನು ಯಾಕೆಂದರೆ ಗೊತ್ತಿದೆಯೋ ಗೊತ್ತಿಲ್ಲದೋ ಕಣ್ಣಿಗೆ ಬಟ್ಟೆ ಹಾಕ್ಕೊಂಡು ದಿಸ್ ಇಸ್ ಆಲ್ ಗೋಯಿಂಗ್ ಆನ್ ದಿಸ್ ಸಿಸ್ಟಮ್. ನಾನು ಎಷ್ಟೋ ಕಡೆ ಕೇಳಿದ್ದೀನಿ ಇದನ್ನು. ನಾನು ಅದಕ್ಕೆ ನಮ್ಮ CMಗೂ ಒಂದ್ಸತಿ ಹೇಳ್ತಿದ್ದೆ, ಈ ನಮ್ಮ ಕರಾವಳಿ ಬೆಲ್ಟಲ್ಲಿ ಕೆಲವೆಲ್ಲ ಬಾರ್ಗಳಲ್ಲಿ ಅಲ್ಲೆಲ್ಲ ನಾವು ಪರ್ಮಿಷನ್ ಕೊಡ್ತಾ ಇಲ್ಲ ಬಾರ್ಗಳಿಗೆಲ್ಲ. ಬಟ್ ಸ್ಟಿಲ್ ಅಲ್ಲೆಲ್ಲ ಇದನ್ನು ಬೀರ್ಗಳೆಲ್ಲ ಮಾರ್ತಾ ಇದ್ದಾರೆ. ಅಫಿಷಿಯಲಾಗೆ ನಾವು ಬೆಟರ್ ಕೊಟ್ಬಿಡೋದು ಬೆಟರ್ ಅನ್ನೋದು ನನ್ನೊಂದು ಇದು. ಸುಮ್ಮನೆ ಕಳ್ತಂದು ಅಲ್ಲಿ ಇದು ಬೀಚ್ಗಳಲ್ಲಿ ತಂದು ಮಾರೋದು ಬದಲು ಅಫಿಷಿಯಲಾಗಿ ಲೈಸೆನ್ಸ್ ತೊಗೊಳ್ಳೋದು ಒಂದು ರೀತಿ ಕೊಟ್ಬಿಡೋದು ಬೆಟರ್ ಅನ್ನೋದು ನನ್ನ ಒಂದು ಅಭಿಪ್ರಾಯ, ವೈಯಕ್ತಿಕವಾದ ಅಭಿಪ್ರಾಯ. ಚರ್ಚೆ ಬೇಡ. ಆಮೇಲೆ ಜೊತೆಗೆ ಮನೆಗಳಲ್ಲಿ 7 ಬಾಟ್ಲ್ ಮೇಲೆ ಇಟ್ಕೋಬೇಡ ಅಂತಾರೆ. ಎಲ್ಲ ಓದೋರು ಬಂದವರೆಲ್ಲ ಒಂದೊಂದು ಬಾಟ್ಲ್ ತಂದು ಕೊಡ್ತಾ ಇರ್ತಾರೆ ನಮಗೆ. ಅದಕ್ಕೂ ಏನಾದ್ರು ಒಂದು ಹೊಸದಾಗಿ ಮನೇಲಿ ಇಟ್ಕೊಳ್ಳೋಕ್ಕೆ ಒಂದು ರೆಗ್ಯುಲೈಸೇಷನ್, ಇಲ್ಲಾಂದ್ರೆ ಯಾರು ಇನ್ಕಮ್ ಟ್ಯಾಕ್ಸ್ ಬಂದ, ಇವನು ಬಂದ ಅವನಿಗೊಂದು ಕೇಸ್ ಹಾಕೋದು, ಅವನೊಂದು ಮಾಡೋದು, ಇವೆಲ್ಲ ಕೂಡ ಗೊತ್ತಿದೆಯೋ ಗೊತ್ತಿಲ್ಲದೆ ಇಲ್ಲೀಗಲ್ ಆಗಿ ನಡೀತಾ ಇದೆ. ಅದಕ್ಕೆ ವಿ ಶುಡ್ ಟ್ರೈ ಟು ಬ್ರಿಂಗ್ ರೆಗ್ಯುಲೈಸೇಷನ್ ಅನ್ನೋದು ಕೂಡ ಒಂದು ದೊಡ್ಡ ಚರ್ಚೆ ನಾವು ನೀವು ಸೇರಿ ಮಾಡಬೇಕಾಗಿದೆ. ಜಿ.ಟಿ. ಪಾಟೀಲ್ ಚರ್ಚೆ ಬೇಡ. ಯಾಕೆ ಚರ್ಚೆ ಸರ್ ಸಭಾಧ್ಯಕ್ಷರೇ, ನನ್ನ ಇಫ್ ಮೈ ಇನ್ಫಾರ್ಮೇಶನ್ ಇಸ್ ರೈಟ್, ಈವನ್ ಈ ಗಿಗ್ ವರ್ಕರ್ಸು ಈ ಏನು ನಮ್ಮ ಹೊಸ ಸಿಸ್ಟಮ್ ಬಂದಿದೆ, ಇದ್ರ ಮುಖಾಂತರ ಡ್ರಗ್ಸ್ ಕೂಡ ಸಪ್ಲೈ ಆಗ್ತಾ ಇದೆ. ಸರ್ಕಾರ ತನ್ನ ಹತಾಶೆನ, ತನ್ನ ಅಸಹಾಯಕತೆನ ತೋರಿಸಬಾರ್ದು. ಅಲ್ಲ ಸರ್, ಸಮಾಚಾರ ಹೋಗ್ತಾ ಇದೆ, ಇದನ್ನ ನಾನು ಝೊಮ್ಯಾಟೊ, ಸ್ವಿಗ್ಗಿ ಯಾಕೆ ಹೇಳ್ತೆ ಅಂತಂದ್ರೆ ಚುಚ್ಚೋದು, ಇದು ಸರಿ ಹೋಗೋದಿಲ್ಲ ಅಂತ. ಅವ್ರು ಹೇಳ್ತಾರೆ ಕ್ರಮ ತಗೊಳ್ತೀವಿ, ಆಗಾಗ ಆಗ್ತೀವಿ. ಇವ್ರು ಗೊತ್ತಾಗೋದಿಲ್ಲ, ಅವ್ರಿಗೆ ಪೊಲೀಸ್ ಅವ್ರಿಗೆ, ಎಕ್ಸೈಸ್ ಅವ್ರಿಗೆ ಯಾರು ಮಾಡ್ತಾರೆ ಅಂತ. ಕಾಲಿಂಗ್ ಅಟೆನ್ಷನ್ ಆಗಿ ಚರ್ಚೆ ಮಾಡಿ. ಜಿ.ಟಿ. ಪಾಟೀಲ್ ನನ್ನೊಂದು ಸಲಹೆ ಅಧ್ಯಕ್ಷೆ, ಇವ್ರೇನಾದ್ರು ಟಾರ್ಗೆಟ್ ಫಿಕ್ಸ್ ಮಾಡಿ ಇಷ್ಟು ಮಾರ್ಬೇಕು ಅಂತ ಇದ್ರೆ ಲೈಸೆನ್ಸ್ ಕೊಡ್ಲಿ, ಬೇರೆ ಬೇರೆ ಪ್ರೈವೇಟ್ ಆಗಿ ಮಾರೋದ್ ನಿಲ್ಲಿಸ್ಲಿ. ಏನಾಗುತ್ತೆ, ದೂರ ಹೋಗಿ ಕುಡಿ ತಗೊಂಡು ನಾಚ್ಕೋತಾರೆ. ಸಿಸ್ಟಮ್ ಅಲ್ಲಿ ನಿಮಿಷ ಅಧ್ಯಕ್ಷೆ, ನೀವು ಲಘುವಾಗಿ ತಗೋಬೇಡಿ. ಇದು ಒಂದ್ ನಿಮಿಷ ಕೇಳಿ. ಎಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ವರ್ಕರ್ಸ್, ಹಾರ್ಡ್ ವರ್ಕ್ ಮಾಡ್ಕೊಂಡು ಗುದ್ಲಿ ಹಿಡ್ಕೊಂಡೆಲ್ಲ ಮಾಡ್ತಾ ಇರ್ತಾರಲ್ಲ, ಅಲ್ಲಿಗೆ TVS ಅಲ್ಲಿ ತಗೊಂಡೋಗಿ ಮಾಡ್ತಾ ಇದಾರೆ. ದಯಮಾಡಿ ಅಲ್ಲಿ ನೋಡಿ ನೀವು ಆ ಪರಿಸ್ಥಿತಿ. ಜಿ.ಟಿ. ಪಾಟೀಲ್ ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸುರೇಶ್ ಕುಮಾರ್ ಅವರು ಬಹಳ ಹಿರಿಯ ಶಾಸಕರು, ಸಚಿವರಾಗಿದ್ದಂಥವ್ರು. ನೀವು ಈ ಸ್ವಿಗ್ಗಿ, ಝೊಮ್ಯಾಟೊ ಅಲ್ಲೆಲ್ಲ ಡ್ರಗ್ಸ್ ಮಾರ್ತಾರೆ, ನಮಗೆ ಇನ್ಫಾರ್ಮೇಷನ್ ಒಂದು ಇನ್ಫಾರ್ಮೇಷನ್ ಇದೆ ಅಂತ ಹೇಳಿದ್ರಿ. ದಯಮಾಡಿ ಆ ಇನ್ಫಾರ್ಮೇಷನ್ ಏನಿದ್ರೆ ನಮಗೆ ಶೇರ್ ಮಾಡಿ. ಯಾವ ಸ್ವಿಗ್ಗಿ ಡ್ರಗ್ಸನ್ನು ಸಪ್ಲೈ ಮಾಡ್ತಾರೆ, ಝೊಮ್ಯಾಟೊನವರು ಡ್ರಗ್ಸ್ ಸಪ್ಲೈ ಮಾಡ್ತಾರೆ, ಯಾಕೆಂದರೆ ಭಾಳ ಸೀರಿಯಸ್ ಆಗಿ ತಾವು ಹೇಳಿದಿರಿ ಅಜಯ್. ಇದು ನಾವು ಮಾನ್ಯ ಮುಖ್ಯಮಂತ್ರಿಗಳು ಇದೇ ಸದನದಲ್ಲಿ ಬೆಂಗಳೂರಿನಲ್ಲಿ ಡಿಕ್ಲೇರ್ ಮಾಡಿದರು. ವಿ ಡಿಕ್ಲೇರ್ ಅ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಇನ್ ಕರ್ನಾಟಕ, ಡ್ರಗ್ ಫ್ರೀ ಕರ್ನಾಟಕ ಮಾಡ್ತೇವೆ ಅಂತೇಳಿ ಡಿಕ್ಲೇರ್ ಮಾಡಿದ್ವಿ. ಆ ಇದರಲ್ಲಿ ನಾವು ಭಾಳ ಹೋರಾಟವನ್ನೇ ಮಾಡ್ತಾ ಇದ್ದೀವಿ. 100 ಕೋಟಿ ರೂಪಾಯಿ, 1000 ಕೋಟಿ ರೂಪಾಯಿ ಡ್ರಗ್ಸ್ ಹಿಡಿದಿದ್ದೇವೆ. ತಾವು ಈಗ ಅದನ್ನ ಇನ್ಫಾರ್ಮೇಶನ್, ಯಾಕೆಂದ್ರೆ ಇಟ್ ಇಸ್ ನಾಟ್ ಎ ಸ್ಮಾಲ್ ಸ್ಟೇಟ್ಮೆಂಟ್ ಯು ಆರ್ ಮೇಕಿಂಗ್, ಇಟ್ಸ್ ಎ ವೆರಿ ಬಿಗ್ ಸ್ಟೇಟ್ಮೆಂಟ್. ಐ ವಾಂಟ್ ಯು ಟು ಶೇರ್ ದಟ್ ಇನ್ಫಾರ್ಮೇಶನ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.